ಜೈಷೆ ಮೊಹಮ್ಮದ್ ಮತ್ತು ತಾಲಿಬಾನ್ ಸಂಘಟನೆಗೂ ಆರ್ಎಸ್ಎಸ್ಗೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ ಗೂಂಡಾರಿ ಹರಿಪ್ರಸಾದ್ ಜೈಲಲ್ಲಿ ಇರ್ಬೇಕಾದಂತ ಹರಿಪ್ರಸಾದ್ ಏನ್ರಿ ಗೊತ್ತು RSS ಮಹತ್ವ? ಆರ್ಎಸ್ಎಸ್ನ ಬಗ್ಗೆ ಮಾತನಾಡುವ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒಬ್ಬ ಗೂಂಡ. ಜೈಲಿನಲ್ಲಿ ಇರಬೇಕಾದ ವ್ಯಕ್ತಿಗೆ ಆರ್ಎಸ್ಎಸ್ನ ಮಹತ್ವವೇನು ಗೊತ್ತು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಟೀಕಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಆರ್ಎಸ್ಎಸ್ನ ಬಗ್ಗೆ ಅರಿವು ಇಲ್ಲದವರೇ ಮಾತನಾಡತೊಡಗಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ, ಯತೀಂದ್ರ, ಹರಿಪ್ರಸಾದ್ ಇವರಿಗೆಲ್ಲ ಆರ್ಎಸ್ಎಸ್ ಎಂದರೇನು, ರಾಷ್ಟ್ರಭಕ್ತಿ ಎಂದರೇನು ಎಂಬುದೇ ತಿಳಿದಿಲ್ಲ. ಬಿಜೆಪಿ ಗಣ್ಯರಾದ ವಾಜಪೇಯಿ, ಎಲ್ಕೆ ಅಡ್ವಾಣಿ, ನರೇಂದ್ರ ಮೋದಿ ಇವರೆಲ್ಲರೂ ಆರ್ಎಸ್ಎಸ್ನಿಂದಲೇ ಬಂದವರು. ದೇಶವನ್ನು ಜಗತ್ತಿನಲ್ಲಿಯೇ ಮಾದರಿಯಾಗಿ ತೋರಿಸಲು ಹೊರಟವರು. ಇಂತಹ ಆರ್ಎಸ್ಎಸ್ನ ಬಗ್ಗೆ ಈ ಚಿಲ್ಲರೆ ವ್ಯಕ್ತಿಗಳು ಮಾತನಾಡುತ್ತಿರುವುದು ಅವರ ಯೋಗ್ಯತೆಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಗೂಂಡಾರಿ ಹರಿಪ್ರಸಾದ್ ಜೈಲಲ್ಲಿ ಇರ್ಬೇಕಾದಂತ ಹರಿಪ್ರಸಾದ್ ಏನ್ರಿ ಗೊತ್ತು RSS ಮಹತ್ವ? ನಾನು ಅದಕ್ಕೋಸ್ಕರ ಹೇಳಿದೆ, ಅಲ್ಲಿ ರಾಷ್ಟ್ರೀಯ ನಾಯಕಿ ಕಾಂಗ್ರೆಸ್ಸಿನವರು ಒಂದೇ ಮಾತ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಇಲ್ಲಿ ಗೂಂಡಾ ಪ್ರವೃತ್ತಿಯ ರಾಜ್ಯ ಅಧ್ಯಕ್ಷನಿಗೆ RSS ಮಹತ್ವ ಗೊತ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಈಗಿನ ನರೇಂದ್ರ ಮೋದಿ ಇವರೆಲ್ಲರೂ ಕೂಡ RSS ಪ್ರಾಡಕ್ಟ್ಗಳು ಇವು. ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ, ಇವರೆಲ್ಲ ಇಲ್ಲಿದ್ರೆ ಗೊತ್ತಿ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ನೆನ್ನೆ ತಾನೇ ಟಿವಿಲಿ ನೋಡಿದೆ ನಾನು, ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಕ್ಕಿಂತ ಮುಂಚೆ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇತ್ತು. ಅಲ್ಲಿ ಘೋಷಣೆ ಬರೆದಿದ್ರು, ತಾಯಿ ಮೊಲೆ ಹಾಲು ಕುಡಿದಂತ ಯಾರೊಬ್ಬ ಭಾರತೀಯ ಇದ್ರೆ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾಕಿದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಘೋಷಣೆ. ಯಾರು ಅದನ್ನ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾರಿಸಿದ್ದು? ಇದೇ RSSನ ಸ್ವಯಂ ಸೇವಕರು. RSS ಸ್ಫೂರ್ತಿಯನ್ನು ಪಡೆದಂತ ಎಲ್ಲ ನಾವೆಲ್ಲಾನು ಕೂಡ ಹೋಗಿದ್ದೆ ಅಲ್ಲಿಗೆ, ಕಾಶ್ಮೀರಕ್ಕೆ. ನಾನು, ಯಡಿಯೂರಪ್ಪನವರು, ನಮ್ಮ ಕರ್ನಾಟಕದಿಂದ DH ಶಂಕರಮೂರ್ತಿ ಅವರು, ರಾಮಚಂದ್ರಗೌಡರು, ಡಾಕ್ಟರ್ MR ತಂಗ, ಕರ್ನಾಟಕ ರಾಜ್ಯದಿಂದ ಯುವ ಮೋರ್ಚಾ ಕೇಸರಿ ವಾಹಿನಿ ಹೆಸರಿನಲ್ಲಿ ವಿಶೇಷವಾದ ಒಂದು ಟ್ರೈನ್ ಅಲ್ಲಿ ನಾವೆಲ್ಲ ಹೋಗಿದ್ವಿ. ಇವತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾಗ ಕಾರಣ ಯಾರು? ಇದೇ RSS ನಿಂದ ಬೆಳೆದಂತ ರಾಷ್ಟ್ರಭಕ್ತ ಯುವಕರು ಇವತ್ತು ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ. ಆ RSSನ ಸ್ಫೂರ್ತಿಯಿಂದ ಇಡೀ ಇವತ್ತು ದೇಶ ಒಂದಾಗಿ ಉಳಿತಾ ಇದೆ. ಇವತ್ತೇ 263ಕ್ಕೂ ಹೆಚ್ಚಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ವಿದೇಶಿಗಳನ್ನ ನಮ್ಮ ದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬಾಂಗ್ಲಾ, ಪಾಕಿಸ್ತಾನದಿಂದ ಬಂದವ್ರನ್ನ. ಇದು RSS ಇಂದ ಸ್ಫೂರ್ತಿ ಪಡೆದಂತ ಇವತ್ತು ಅಧಿಕಾರದಲ್ಲಿ ಇರುವಂತ ನಾಯಕರು ಮಾಡಿರಂತ ರಾಷ್ಟ್ರಭಕ್ತ ಕೆಲಸ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊತಿದ್ದೀವಿ. RSS ಇವ್ರು ಯಾರಿಗೂ ಸ್ಫೂರ್ತಿ ಕೊಡ್ಲಿಲ್ಲ ಅಂತಂದಿದ್ರೆ ನಾವು ಕೂಡ ಅಧಿಕಾರದ ಆಸೆಗೋಸ್ಕರ ಅವ್ರನ್ನ ಕೈ ಬಿಡು, ಇವ್ರನ್ನ ಕೈ ಬಿಡು. ಯಾಕೆಂದ್ರೆ ಇವತ್ತು ಮಾನ್ಯ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ದಿನ ಒಂದೊಂದು ಹೇಳಿಕೆ, ಕರ್ನಾಟಕ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಆತ್ಮಹತ್ಯೆ ಲೆಕ್ಕ ಇಲ್ಲದಷ್ಟು ನಡೀತಾ ಇದೆ. ತನ್ನ ಮಂತ್ರಿ ಕೆಲಸವನ್ನು ಮರೆತುಬಿಟ್ಟಾರ. ಅದನ್ನ RSS ಬಗ್ಗೆನೇ ಇವ್ರ ಚಿಂತೆ, ಹಗಲು ರಾತ್ರಿ ಚಿಂತೆ, ನಿದ್ದೆ ಬರಲ್ಲ ಇಲ್ಲಾದ್ರೂ ಅವರಿಗೆ. ನಾಳೆ ಬೆಳಿಗ್ಗೆ RSS ಬಗ್ಗೆ ಏನ್ ಹೇಳ್ಬೇಕು ಅಂತೇಳಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ. ನಾನು ಅವ್ರಿಗೆ ಕೈ ಮುಗಿದು ಹೇಳ್ತೇನೆ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಕೂಡ ಪ್ರಯತ್ನ ನಡೆಸಿ 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 RSS ಚಟುವಟಿಕೆ ನಿಲ್ಲಿಸಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿ ಮಣ್ಣು ತಿಂದೋದ್ರು. ಅವ್ರು ಯಾರ ಕೈಯಲ್ಲೂ ಇಲ್ಲ ಆಗ್ಲಿಲ್ಲ. ಈ ಖರ್ಗೆ, ಹರಿಪ್ರಸಾದ್ ಯಾವ ಲೆಕ್ಕ ರೀ?
150 ವರ್ಷಗಳ ಇತಿಹಾಸವಿರುವ ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿಯವರು ಅವಮಾನ ಮಾಡಿದ್ದು ನನಗೆ ತುಂಬಾ ನೋವಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದು, ಒಂದು ಸಣ್ಣ ಬ್ರೇಕ್ನ ನಂತರ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ರಾಷ್ಟ್ರಭಕ್ತರಿಗೆ ನೋವಾಗಿರೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ರಾಷ್ಟ್ರಗೀತೆ ಬಗ್ಗೆ ನಡ್ಕೊಂಡಿರೋಂಥ ರೀತಿ. ನನಗೆ ಅನೇಕ ಕಾಂಗ್ರೆಸ್ ಪ್ರಮುಖರು ನೊಂದೊಬ್ಬ ಫೋನ್ ಮಾಡಿದ್ದಾರೆ. ದೇಶಕ್ಕೋಸ್ಕರ ಹೋರಾಟ ಮಾಡಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ಒಂದೇ ಮಾತರಂ ಗೀತೆಯ ಸ್ಫೂರ್ತಿ ತಗೊಂಡು ಸ್ವತಂತ್ರವನ್ನು ತಂದುಕೊಟ್ಟಂತ ಕಾಂಗ್ರೆಸ್ಸಿಗರು ನಾವೆಲ್ಲರೂ ಕೂಡ ಇವತ್ತು ತಲೆ ತಗ್ಸಂಗಾಗಿದೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ರಚನೆ ಮಾಡಿದಂತ ಒಂದೇ ಮಾತರಂ ಇವತ್ತು 150 ವರ್ಷ. ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಯೌವನವನ್ನು ಕೂಡ ಮರೆತು ಪೊಲೀಸ್ನವ್ರು ಬೂಟ್ ಹೊಡೆ ತಿಂದು ಜೈಲಿಗೆ ಹೋಗಿ ನೇಡುಗಂಬದ ಹತ್ರ ಒಂದೇ ಮಾತರಂ ಅಂತ ಘೋಷಣೆ ಕೂಗಿ ಪ್ರಾಣ ಬಿಟ್ಟಂತ ಸಾವಿರಾರು ಲಕ್ಷ ಯುವಕರ ಆತ್ಮಕ್ಕೆ ಆ ಸೋನಿಯಾ ಗಾಂಧಿಯವರ ನಡವಳಿಕೆಯಿಂದ ಎಷ್ಟು ನೋವಾಗಿರ್ಬೋದು ಅನ್ನೋಂಥ ಅಂಶವನ್ನ ನಾವೆಲ್ಲರೂ ಕೂಡ ಈ ಸರಿ ಗಮನಿಸಬೇಕು. ಸೋನಿಯಾ ಗಾಂಧಿಯವರಿಗೂ ಸ್ವಾತಂತ್ರ್ಯಕ್ಕೂ ಕೂಡ ಹೋರಾಟಕ್ಕೂ ಏನು ಸಂಬಂಧ ಇಲ್ಲ.
ಅವರ ತಾಯಿ ಆ ಸಂದರ್ಭದಲ್ಲಿ ಇಟಲಿಯಲ್ಲಿ ಎಲ್ಲೋ ಇದ್ರು. ಅವ್ರು ಏನೇನು ಮಾಡ್ತಿದ್ರು ಏನು ಎನ್ಕತೆ ನಾನು ಅವ್ರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ. ಕನಿಷ್ಠ ಭಾರತಕ್ಕೆ ಬಂದ ನಂತರ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಕಾಂಗ್ರೆಸ್ಸು, ಆ ಕಾಂಗ್ರೆಸ್ಸಿನ ನೇತೃತ್ವ ಬಂದ ನಂತರನಾದ್ರೂ ಕೂಡ ಆ ಕಾಂಗ್ರೆಸ್ಸಿನ ಇತಿಹಾಸವನ್ನಾದ್ರೂ ಕೂಡ ಆ ತಾಯಿ ಓದ್ಬೇಕಾಗಿತ್ತು. ಆ ಒಂದೇ ಮಾತ್ರಮನ್ನ ಇತಿಹಾಸನಾರ ತಿಳ್ಕೋಬೇಕಾಗಿತ್ತು. ಅದು ಬಿಟ್ಟು ವೇದಿಕೆಯಲ್ಲಿ ಹೇಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನಡ್ಕೊಂಡ್ರು ಅನ್ನೋದನ್ನು ನಾವೆಲ್ಲ ವಾಟ್ಸಪ್ಪಲ್ಲಿ ಟಿವಿನಲ್ಲಿ ನೋಡಿ ಇಂಥವ್ರ ಕೈಯಲ್ಲಿ ಕಾಂಗ್ರೆಸ್ ಸಿಕ್ಕಿದೆಯಲ್ಲ ಅಂತ ನಮಗೆ ನೋವಾಗ್ತಾ ಇದೆ. ಒಂದೇ ಮಾತ್ರಮ್ಮನ ಪ್ರೇರಣೆ, ಸ್ಫೂರ್ತಿ, ಇದರ ಮಹತ್ವ ಆ ತಾಯಿಗೆ ಗೊತ್ತಿಲ್ಲ, ತಿಳ್ಕೊಂಡಂತ ಪ್ರಯತ್ನನೂ ಮಾಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ. ಈಗಲಾದ್ರೂ ಕೂಡ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನಂಥದನ್ನ ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಆ ಒಂದೇ ಮಾತ್ರ ಮಹತ್ವವನ್ನು ಕೂಡ ಅವ್ರಿಗೆ ತಿಳಿಸಿ ಆ ಧೈರ್ಯ ಮಾಡಕ್ಕೆ ಯಾವ ಕಾಂಗ್ರೆಸ್ಸಿಗೆ ಪುರುಷರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಧೈರ್ಯ ಇದು ನನಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಮುಂದೆ ನಿಂತು ಆ ಒಂದೇ ಮಾತ್ರ ಮಹತ್ವ ತಿಳಿಸಂತ ಶಕ್ತಿ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. ಯಾರು ಒಬ್ಬರು ತಿಳಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡಂತ ಪ್ರಯತ್ನ ನಡೆಸಿ ಹೌದಾ ಇದು ಹಿಂಗ ಒಂದೇ ಮಾತ್ರ ಬಂದ್ರೆ ಅನ್ನೋದನ್ನ ಆ ತಾಯಿ ಗೊತ್ತಾಗಿ ನಡ್ಕೊಂಡಿರೋಂಥ ರೂಪಕ್ಕೆ ಕ್ಷಮೆ ಕೇಳಬಹುದು ಅನ್ನಂತ ಒಂದು ಒಂದು ಕಲ್ಪನೆ ನಂದು. ಭ್ರಮೆ ಆಗಬಾರ್ದು. ಇದು ಕ್ಷಮೆ ಕೇಳಿದ್ರೆ ಆಗ ನನಗನ್ಸುತ್ತೆ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ